ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. 6ನೇ ತರಗತಿಯ ಇತಿಹಾಸವನ್ನು ಓದುತ್ತಾ ಹೊಂಟಿದ್ದೇವೆ. ಅಧ್ಯಯನ 2, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಈ ಒಂದು ಗುಲ್ಬರ್ಗ ವಿಭಾಗವನ್ನು ಹಿಂದಿನ ವಿಡಿಯೋದಲ್ಲಿ ಓದುತ್ತಾ ಬಂದಿವೆ. ಅದೇ ರೀತಿ ಈ ಗುಲ್ಬರ್ಗ ವಿಭಾಗದ MCQಗಳನ್ನು ನೋಡುತ್ತಾ ಹೋಗೋಣ. ನೋಡಿ, ಇಲ್ಲಿದೆ ಮೊದಲನೇ ಪ್ರಶ್ನೆ. ಕರ್ನಾಟಕ ವಿಭಾಗದಲ್ಲಿ ಮೊದಲಿಗೆ ಎಷ್ಟು ಜಿಲ್ಲೆಗಳಿದ್ದವು? A 3, B 4, C 5, D 6. ಅಂದ್ರೆ ಕಲಬುರಗಿ ವಿಭಾಗದಲ್ಲಿ ಮುಂಚೆ ಎಷ್ಟು ಜಿಲ್ಲೆಗಳಿದ್ದವು? ಎಷ್ಟಪ್ಪ ಅಂದ್ರೆ B 4 ಜಿಲ್ಲೆಗಳಿದ್ದವು. ಓಕೆನಾ? ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಕೊಪ್ಪಳ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಿ ರಚಿಸಲಾಯಿತು? ಕೊಪ್ಪಳ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಿ ರಚಿಸಲಾಯಿತು? A ಕಲಬುರಗಿ, B ಬೀದರ್, C ರಾಯಚೂರು, D ಬಳ್ಳಾರಿ. ಯಾವುದಪ್ಪ ಅಂದ್ರೆ ಸಿ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯನ್ನು ವಿಭಜಿಸಿ ರಚಿಸಲಾಯಿತು. ಓಕೆ. ನಂತರ ಮೂರನೇ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ಇಲ್ಲಿದೆ. ಯಾದಗಿರಿ ಜಿಲ್ಲೆ ಯಾವ ದಿನಾಂಕದಂದು ರಚನೆಯಾಯಿತು? ಎ ಜನವರಿ 26, 2010, ಬಿ ನವೆಂಬರ್ 1, 2008, ಸಿ ಡಿಸೆಂಬರ್ 31, 2009, ಡಿ ಅಕ್ಟೋಬರ್ 2, 2021. ಸರಿಯಾದ ಉತ್ತರ ಯಾವುದು ಹೇಳಿ? ಸಿ ಡಿಸೆಂಬರ್ 31, 2009. ಓಕೆನಾ? ಈ ಒಂದು ದಿನಾಂಕದಂದು ಯಾದಗಿರಿ ಜಿಲ್ಲೆ ರಚನೆ ಆಯಿತು. ನಂತರ ನಾಲ್ಕನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಾಣಿಕೇಟ ಇಂದಿನ ಯಾವ ಸ್ಥಳವಾಗಿದೆ? ಅಂದರೆ ಆಗಿನ ರಾಷ್ಟ್ರಕೂಟರ ಕಾಲದಲ್ಲಿ ಅವರ ರಾಜಧಾನಿ ಮಾಣಿಕೇಟ ಆಗಿತ್ತು. ಈಗ ಯಾವ ಸ್ಥಳವಾಗಿದೆ? ಬಸವ ಕಲ್ಯಾಣ, ಮಳಖೇಡ, ಹಂಪಿ, ಬೀದರ್. ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಮಳಖೇಡ, ಬಿ ರೈಟ್ ಆನ್ಸರ್. ಓಕೆ. ಅದೇ ರೀತಿಯಾಗಿ 5ನೇ ಪ್ರಶ್ನೆಗೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಎ ಕೊಪ್ಪಳ, ಬಿ ಬಳ್ಳಾರಿ, ಸಿ ವಿಜಯನಗರ, ಡಿ ರಾಯಚೂರು. ಸರಿಯಾದ ಉತ್ತರ ಸಿ ವಿಜಯನಗರ ಜಿಲ್ಲೆಯಲ್ಲಿದೆ. 6ನೇ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಪ್ರಮುಖ ನಾಯಕ ಯಾರು? ಎ ಕುವೆಂಪು, ಬಿ ಸ್ವಾಮಿ ದಯಾನಂದ ತೀರ್ಥರು, ಸಿ ಬಸವಣ್ಣ, ಡಿ ಸಂಗೊಳ್ಳಿ ರಾಯಣ್ಣ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ ಸ್ವಾಮಿ ರಾಮಾನಂದ ತೀರ್ಥರು. ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಭಾರತ ಸರ್ಕಾರವು ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ವಿಲೀನಗೊಳಿಸಿದ ದಿನಾಂಕ ಯಾವುದು? ಭಾರತ ಸರ್ಕಾರವು ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ವಿಲೀನಗೊಳಿಸಿದ ದಿನಾಂಕ ಯಾವುದಪ್ಪ ಅಂದ್ರೆ ಎ ಆಗಸ್ಟ್ 15, 1947, ಬಿ ಜನವರಿ 26, 1950, ಸಿ ಸೆಪ್ಟೆಂಬರ್ 17, 1948, ಡಿ ನವೆಂಬರ್ 1, 1956. ಸರಿಯಾದ ಉತ್ತರ ಯಾವುದು ಇಲ್ಲಿ? ಸಿ ಸೆಪ್ಟೆಂಬರ್ 17, 1948 ಸರಿಯಾದ ಉತ್ತರ. ಹೈದರಾಬಾದ್ ಸಂಸ್ಥಾನ ಯಾವಾಗ ಕಲ್ಯಾಣ ಕರ್ನಾಟಕ ಅಂತೇಳಿ ಕರಿತೀವಲ್ಲ ಇಂದಿನ ದಿನದಲ್ಲಿ, ಅದೇ ಹೈದರಾಬಾದ್ ಸಂಸ್ಥಾನ ಆಗಿತ್ತು ಮುಂಚೆ. ಓಕೆ. ಹೈದರಾಬಾದ್ ಸಂಸ್ಥಾನದಲ್ಲಿ ಇತ್ತು ಅದು. ನಂತರ 8ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಕಲಬುರಗಿ ವಿಭಾಗದ ಪ್ರಮುಖ ನದಿ ಎಲ್ಲದದ್ದು ಯಾವುದು? ಅಂದ್ರೆ ಕೆಳಗಿನ ಕಲಬುರಗಿ ವಿಭಾಗದಲ್ಲಿ ಪ್ರಮುಖ ನದಿ ಅಲ್ಲದದ್ದು ಅಂದ್ರೆ ಆ ನದಿ ಹೈದರಾಬಾದ್ ಕಲಬುರಗಿ ವಿಭಾಗದಲ್ಲಿ ಇಲ್ಲ, ಅದು ಯಾವುದಂತ ಕೇಳಿದ್ದಾರೆ. ಈ ಭೀಮಾ, ಬಿ ಕೃಷ್ಣ, ಸಿ ತುಂಗಭದ್ರಾ, ಡಿ ಕಾವೇರಿ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಡಿ ಕಾವೇರಿ ಸರಿಯಾದ ಉತ್ತರ. ಕಾವೇರಿ ನದಿ ಕಲಬುರಗಿ ವಿಭಾಗದಲ್ಲಿ ಇಲ್ಲ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಎ ಕಾವೇರಿ, ಬಿ ಕೃಷ್ಣ, ಸಿ ಭೀಮಾ, ಡಿ ತುಂಗಭದ್ರಾ. ಹೇಳಿ.
ಸರಿಯಾದ ಉತ್ತರ ಯಾವುದು? ಬಿ. ಕೃಷ್ಣಾ ನದಿಗೆ ಬಸವಸಾಗರ ಅಣೆಕಟ್ಟು ನದಿಯ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಅದೇ ರೀತಿ 10ನೇ ಪ್ರಶ್ನೆ, ದರೋಜಿ ಕರಡಿಧಾಮ ಯಾವ 2 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ? ಬೀದರ್ ಕಲಬುರಗಿ, ರಾಯಚೂರು ಯಾದಗಿರಿ, ಬಳ್ಳಾರಿ ವಿಜಯನಗರ, ಕೊಪ್ಪಳ ರಾಯಚೂರು. ಹೇಳಿ. 10ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ. ಬಳ್ಳಾರಿ ವಿಜಯನಗರದಲ್ಲಿ ದರೋಜಿ ಕರಡಿಧಾಮ ಇದೆ. ಅದೇ ನಂತರ 11ನೇ ಪ್ರಶ್ನೆ, ಶಬ್ದಮಣಿ ದರ್ಪಣ ಎಂಬ ಕನ್ನಡದ ಮೊದಲ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರು? ಎ. ಪಂಪ, ಬಿ. ಪೊನ್ನ, ಸಿ. ರನ್ನ, ಡಿ. ಕೇಶಿರಾಜ. ಯಾರಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಡಿ. ಕೇಶಿರಾಜ. ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಕನ್ನಡದ ರತ್ನತ್ರಯರಲ್ಲಿ ಸೇರಿದವರು ಯಾರು? ಎ. ಪಂಪ, ಬಿ. ಪೊನ್ನ, ಸಿ. ರನ್ನ, ಡಿ. ಬಸವಣ್ಣ. ಇಲ್ಲಿ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಕನ್ನಡದ ರತ್ನತ್ರಯರಲ್ಲಿ ಸೇರದವರು ಯಾರು ಅಂತ ಕೇಳಿದ್ದಾರೆ. ಅವಸರ ಮಾಡಿದ್ರೆ ಹಳ್ಳಕ್ ಬೀಳದಂತೂ ಗ್ಯಾರಂಟಿ. ಸೇರದವರು ಅಂದ್ರೆ ಸೇರಿದವರಲ್ಲ, ಸೇರದವರು ಯಾರು, ಸೇರ್ಲಾರದವರು ಯಾರು ಅಂತ ಅರ್ಥ. ಇಲ್ಲಿ ಸರಿಯಾದ ಪ್ರಶ್ನೆ ಡಿ. ಬಸವಣ್ಣನವರು ಅಲ್ಲ. ಪಂಪ, ಪೊನ್ನ, ರನ್ನ ಇವರು ರತ್ನತ್ರಯರು, ಕನ್ನಡದ ರತ್ನತ್ರಯರು ಎಂದು ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ ಇಲ್ಲಿದೆ. ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಎ. ಕೊಪ್ಪಳ, ಬಿ. ಬೀದರ್, ಸಿ. ರಾಯಚೂರು, ಡಿ. ಯಾದಗಿರಿ. ಸರಿಯಾದ ಉತ್ತರ ಯಾದಗಿರಿಯಲ್ಲಿದೆ. ಆ ತರ ಹಾಕಿದ್ರೆ ಅಂದ್ರೆ ಸೊನ್ನೆ, ತಿರುಪತಿ ಆಗ್ತೀರಾ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಸಿ. ರಾಯಚೂರ್. ಯಾವುದು? ರಾಯಚೂರ್. ರಾಯಚೂರಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ. ಅದೇ ರೀತಿ 14ನೇ ಪ್ರಶ್ನೆ, ಬೀದರ್ ಕಲೆ ಯಾವ ಜಿಲ್ಲೆಯೊಂದಿಗೆ ಸಂಬಂಧಿಸಿದೆ? ಕಲಬುರಗಿ, ಬೀದರ್, ವಿಜಯನಗರ, ಕೊಪ್ಪಳ. ಬೀದರ್ ಕಲೆ ಯಾವ ಜಿಲ್ಲೆಗೆ ಸಂಬಂಧಿಸಿದೆಪ್ಪ ಅಂದ್ರೆ ಬಿ. ಬೀದರ್ ಜಿಲ್ಲೆಗೆ ಸಂಬಂಧಿಸಿದೆ. ಅಂಡ್ ಫೈನಲ್ ಲಾಸ್ಟ್ ಕ್ವಶನ್, 15ನೇ ಕ್ವಶನ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ? ಬೀದರ್, ರಾಯಚೂರು, ಕಲಬುರಗಿ, ಬಳ್ಳಾರಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದ್ರೆ ಕಲಬುರಗಿಯಲ್ಲಿದೆ. ಓಕೆ, ಸಿ ರೈಟ್ ಆನ್ಸರ್. ಈ ಉತ್ತರಗಳಿದಾವೆ, ಆಮೇಲೆ ನೋಡಿಕೊಳ್ಳಿ. ಓಕೆ ನೋಡಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಎಷ್ಟಾದವು 3 ವಿಭಾಗಗಳು ಮುಗಿದ್ವಿ. ಫಸ್ಟ್ ಯಾವುದು? ಬೆಂಗಳೂರು ವಿಭಾಗ, 2ನೇದ್ದು ಮೈಸೂರು ವಿಭಾಗ, ಇದು 3ನೇದ್ದು ಫಸ್ಟ್ ಬೆಂಗಳೂರು ವಿಭಾಗ, 2ನೇದ್ದು ಮೈಸೂರು ವಿಭಾಗ, ಇದು ಗುಲ್ಬರ್ಗ ವಿಭಾಗ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬೆಳಗಾವಿ ವಿಭಾಗವನ್ನು ಓದುತ್ತಾ ಅವುಗಳದನ್ನು ಕೂಡ MCQ ಬಿಡಿಸುತ್ತಾ ಹೋಗೋಣ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.